ಹಾಯ್ ಹಲೋ ನಮಸ್ಕಾರ. ಈಗ ಭತ್ತವನ್ನು ಯಾವ ರೀತಿ ನಾಟಿ ಮಾಡುವುದು ಹಾಗೂ ಯಾವ ರೀತಿ ಬೆಳೆಯನ್ನು ಪಡೆಯುವುದು, ಇದು 4 ತಿಂಗಳ ಬೆಳೆಯಾಗಿದ್ದು, ಇಲ್ಲಿ ಯಾವುದೇ ರೀತಿಯ ರೈತರು ಇಂತಹ ಉಪಕರಣಗಳನ್ನು ಬಳಸಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಚಿತ್ರಣ ನಿಮಗಾಗಿ. ಮೊದಲು ಈ ರೀತಿ ಹದವನ್ನು ಮಾಡಿರ್ತಾರೆ ರೈತರು. ಆನಂತರ ಈ ರೀತಿ ಹದ ಮಾಡಿಕೊಂಡು ಸ್ವಲ್ಪ ದಿನಗಳ ಕಳೆದ ನಂತರ ಈ ರೀತಿ ನೋಡಿ, ಈ ರೀತಿ ಹದವನ್ನು ಮಾಡಿಕೊಂಡಿರ್ತಾರೆ. ಸ್ವಲ್ಪ ದಿನಗಳ ಕಳೆದ ನಂತರ ಇದಕ್ಕೆ ನೀರನ್ನು ಈ ರೀತಿ ತುಂಬುತ್ತಾರೆ. ನಂತರ ದಿನಗಳಲ್ಲಿ 1 ವಾರ ಬಿಟ್ಟುಕೊಂಡು ಆನಂತರ ನಾಟಿಯನ್ನು ಪ್ರಾರಂಭ ಮಾಡ್ತಾರೆ. ಇಂತಹ ನಾಟಿಯನ್ನು ಪ್ರಾರಂಭ ಮಾಡಿದ ನಂತರ 1 ತಿಂಗಳ ಒಳಗಾಗಿ ಇದು ಬೆಳೆಯನ್ನು ಬೆಳೆಯುತ್ತಿರುತ್ತೆ. ನಂತರ ದಿನಗಳಲ್ಲಿ ಗೊಬ್ಬರ ಹಾಗೂ ಖನಿಜಗಳನ್ನು ಮಿಕ್ಸ್ ಮಾಡಿ ಇದಕ್ಕೆ ಸೇರ್ಪಡಿಸುತ್ತಾರೆ. ನಂತರ ದಿನಗಳಲ್ಲಿ 3-4 ತಿಂಗಳ ನಂತರ ಈ ಬೆಳೆಯು ಉತ್ತಮವಾಗಿ ಬೆಳೆದು ರೈತರು ಕಟಾವು ಮಾಡಿ ಇದರ ಫಲವನ್ನು ಪಡೆದುಕೊಳ್ಳುತ್ತಾರೆ. ಹಾಗಾದರೆ ಇದರಲ್ಲಿ ಏನೇನು ಉಪಯೋಗಿಸ್ತಾರೆ ಅನ್ನೋದು ಮೊದಲಿಗೆ. ನಾಟಿಯ ನಂತರ 3-4 ತಿಂಗಳ ಒಳಗಾಗಿ ನೀರನ್ನು ಅಚ್ಚುಕಟ್ಟಾಗಿ ತಾವುಗಳು ಸದಾ ನೀರಿನೊಂದಿಗೆ ಈ ಪೈರು ಯಾವಾಗಲೂ ಇರುತ್ತದೆ. ನೀರನ್ನು ಶೇಖರಣೆ ಮಾಡಿಕೊಂಡೇ ಈ ಭತ್ತದ ಬೆಳೆಯನ್ನು ಬೆಳೆಯುತ್ತಾರೆ. ಹಾಗಾದರೆ ಇದಕ್ಕೆ ರೋಗ ರುಜಿನಗಳು ಬರುತ್ತವೆ ಎಂಬುವ ಪ್ರಶ್ನೆ ನಿಮ್ಮನ್ನು ಕಾಡುತ್ತದೆ. ರೋಗ ರುಜಿನಗಳು ಬಂದರೆ ರೈತರು ಇದಕ್ಕೆ ಬೇಕಾದಂತಹ ಗೊಬ್ಬರ ಹಾಗೂ ಇನ್ನಿತರೆ ರಾಸಾಯನಿಕ ಗೊಬ್ಬರ ಹಾಗೂ ಔಷಧಿಯನ್ನು ಸಿಂಪಡಿಸಿ ರೈತರು ತಮ್ಮ ಉತ್ತಮವಾದ ಬೆಳೆಯನ್ನು ಬೆಳೆಯುತ್ತಾರೆ. ಹಾಗಾದರೆ ಇದು ಯಾವ ರೀತಿಯ ಬೆಳೆ ಎನ್ನುವುದು ನಿಮ್ಮನ್ನು ಕಾಡುತ್ತಿರುತ್ತೆ. ಈ ಬೆಳೆಯು ಭತ್ತವಾಗಿದ್ದು, ಭತ್ತ ಅಂದರೆ ಅಕ್ಕಿ. ಭತ್ತದಿಂದ ಅಕ್ಕಿಯನ್ನು ಪೂರೈಸಿ ಅಕ್ಕಿಯಿಂದ ಮಂಡಕ್ಕಿ ಹಾಗೂ ಅವಲಕ್ಕಿ ಹಾಗೂ ಇನ್ನಿತರೆ ಸಣ್ಣ ಸಣ್ಣ ವಸ್ತುಗಳನ್ನು ಇದರಿಂದ ತಯಾರಿಸುತ್ತಾರೆ. ಈ ಅಕ್ಕಿಯ ಮಹತ್ವ ಏನೆಂದರೆ, ಇದು ದಾವಣಗೆರೆ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿದ್ದು, ಇದನ್ನು ಈ ಕಡೆ ಇಲ್ಲಿನ ಜನ ಯಾವಾಗಲೂ ಉಪಯೋಗಿಸುತ್ತಿರುತ್ತಾರೆ. ಅಕ್ಕಿಯಲ್ಲಿ ನಾನಾ ಥರ ಅಕ್ಕಿಗಳಿದ್ದು, ಇದು ದೊಡ್ಡಕ್ಕಿ ಆಗಿದ್ದು, ದೊಡ್ಡಕ್ಕಿ ಅಂದರೆ ಇಲ್ಲಿನ ಜನರಿಗೆ ಪಂಚಪ್ರಾಣ. ಇಂತಹ ಅಕ್ಕಿಗಳಿಂದ ಅನ್ನ, ಉಪ್ಪಿಟ್ಟು,